ಭಾರತದ ಮೇಲೆ ದಾಳಿ ಮಾಡಿ ಠುಸ್ಸಾದ ಪಾಕಿಸ್ತಾನ ಯುದ್ಧದ ಭಯದಲ್ಲಿ ಕದನ ವಿರಾಮಕ್ಕೆ ಮುಂದಾಗಿದೆ. ಪಾಕಿಸ್ತಾನ ದಿಢೀರಂತ ಕದನ ವಿರಾಮ ಪ್ರಸ್ತಾಪಿಸಲು ಬಹಳ ಮುಖ್ಯವಾದ ಕಾರಣವೇ ಐಎಂಎಫ್ ಸಾಲ. ಹೌದು, ಐಎಂಎಫ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಆರ್ಥಿಕ ನೆರವಿಗಾಗಿ ಪಾಕಿಸ್ತಾನ ಮೊರೆ ಇಟ್ಟಿತ್ತು. ಭಾರತದ ವಿರೋಧದ ನಡುವೆಯೂ ಇತ್ತ ಐಎಂಎಫ್ ಪಾಕಿಸ್ತಾನಕ್ಕೆ ಸಾಲ ಮಂಜೂರು ಮಾಡಿತು. 19,000 ಕೋಟಿ ರೂಪಾಯಿಯ ಸಾಲ ಹಣದ ಅವಶ್ಯಕತೆಯಿಂದಾಗಿ ಪಾಕಿಸ್ತಾನ ಕದನ ವಿರಾಮಕ್ಕೆ ಒಪ್ಪಿದೆ. ಇನ್ನು ಅಮೆರಿಕ ಪಾಕ್ಗೆ ಸಾಲ ಬಿಡುಗಡೆಗೆ ಕದನ ವಿರಾಮದ ಷರತ್ತು ವಿಧಿಸಿತ್ತು. ನಿನ್ನೆ ಮಧ್ಯಾಹ್ನ ಪಾಕ್ನ ಡಿಜಿಎಂಒ ಕದನ ವಿರಾಮದ ಪ್ರಸ್ತಾಪಕ್ಕೆ ಭಾರತದ ಡಿಜಿಎಂಒ ಕೂಡ ಒಪ್ಪಿಕೊಂಡಿತ್ತು. ಆದರೆ ಕದನ ವಿರಾಮದ 3 ಗಂಟೆಯೊಳಗೆ ಮತ್ತೆ ದಾಳಿ ಮಾಡುವ ಮೂಲಕ ಪಾಕಿಸ್ತಾನ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದೆ. ಇನ್ನು ಇತ್ತ ಎಲ್ಲರಿಗೂ ಕೂಡ ಕಾಡುತ್ತಿರುವ ಪ್ರಶ್ನೆ, ಭಾರತ ಕದನ ವಿರಾಮಕ್ಕೆ ಒಪ್ಪಿಕೊಂಡಿದ್ದು ಯಾಕೆ ಅಂತ. ಮಂಡಿಯೂರಿದ್ದ ಪಾಕಿಸ್ತಾನ ಪ್ರಸ್ತಾಪಿಸಿದ ಕದನ ವಿರಾಮವನ್ನ ಭಾರತ ಹಾಗಿದ್ರೆ ಒಪ್ಪಿಕೊಂಡಿದ್ಯಾಕೆ? ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಕದನ ವಿರಾಮದ ಒಪ್ಪಿಗೆಗೆ ರಕ್ಷಣಾ ತಜ್ಞರು ಅಚ್ಚರಿಯನ್ನ ವ್ಯಕ್ತಪಡಿಸಿದ್ದಾರೆ. ಭಾರತದ ಅನೇಕ ರಕ್ಷಣಾ ತಜ್ಞರು ಕದನ ವಿರಾಮಕ್ಕೆ ಭಾರತ ಒಪ್ಪಬಾರದಿತ್ತು ಅನ್ನೋ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹೌದು, ಭಾರತೀಯ ಸೇನೆಯ ವೈಮಾನಿಕ ದಾಳಿಗೆ ಪಾಕಿಸ್ತಾನ ಪತರುಗುಟ್ಟಿ ಹೋಗಿತ್ತು. ಉಗ್ರರ ನೆಲೆಗಳು ತರಗಲೆಯಂತೆ ಉದುರಿ ಹೋಗುವಾಗ ಭಾರತದ ಮುಂದೆ ಮಂಡಿಯೂರೋದನ್ನ ಬಿಟ್ಟು ಆ ದೇಶಕ್ಕೆ ಬೇರೆ ಆಯ್ಕೆಯೇ ಇರಲಿಲ್ಲ. ಪಾಕಿಸ್ತಾನದಲ್ಲಿ ಭಯಾನಕ ನಷ್ಟ ಉಂಟಾದ ಮೇಲೆ ಕದನ ವಿರಾಮಕ್ಕೆ ಒಪ್ಪಿಕೊಳ್ತು. ಆದರೆ ಕದನ ವಿರಾಮದ 3 ಗಂಟೆಯಲ್ಲಿ ಉಲ್ಲಂಘಿಸಿ ಮತ್ತೆ ಡ್ರೋನ್ಗಳ ಮೂಲಕ ದಾಳಿಗೆ ಯತ್ನಿಸಿತು. ಇತ್ತ ಪಾಕ್ ಕದನ ವಿರಾಮಕ್ಕೆ ಒಪ್ಪಿಕೊಂಡಿದ್ಯಾಕೆ ಅನ್ನೋದನ್ನ ನೋಡೋದಾದ್ರೆ, ಭಾರತದ ದಾಳಿಗೆ ನಡುಗಿದ್ದ ಪಾಕಿಸ್ತಾನ ದಿಢೀರನೆ ಕದನ ವಿರಾಮ ಪ್ರಸ್ತಾಪಕ್ಕೆ ಮುಂದಾಗಿತ್ತು. ಇದಕ್ಕೆ ಪ್ರಮುಖ ಕಾರಣ ಪಾಕಿಸ್ತಾನಕ್ಕೆ ಐಎಂಎಫ್ ನೀಡುವ $1.2 ಬಿಲಿಯನ್ ಸಾಲ. ಹೌದು, ಪಾಕಿಸ್ತಾನಕ್ಕೆ ಐಎಂಎಫ್ 19,000 ಕೋಟಿ ರೂಪಾಯಿಯ ಸಾಲ ಮಂಜೂರು ಮಾಡಿದೆ. ಐಎಂಎಫ್ ಸಾಲ ಬಿಡುಗಡೆಗೆ ಅಮೆರಿಕ ಕದನ ವಿರಾಮದ ಷರತ್ತು ವಿಧಿಸಿತ್ತು. ಇದರಿಂದಾಗಿ ನಿನ್ನೆ ಮಧ್ಯಾಹ್ನ ಪಾಕ್ ಡಿಜಿಎಂಒರಿಂದ ಕದನ ವಿರಾಮದ ಪ್ರಸ್ತಾಪ ಸಲ್ಲಿಸಿತ್ತು. ಭಾರತದ ಡಿಜಿಎಂಒ ಕೂಡ ಇದನ್ನ ಒಪ್ಪಿಕೊಳ್ತು. ಪಾಕಿಸ್ತಾನಕ್ಕೆ ಐಎಂಎಫ್ನ $1.2 ಬಿಲಿಯನ್ ಸಾಲ ಸಿಗದಿದ್ರೆ ಆರ್ಥಿಕ ಸಂಕಷ್ಟ ಮತ್ತಷ್ಟು ಹೆಚ್ಚಳ ಆಗುತ್ತೆ. ಪಾಕಿಸ್ತಾನಕ್ಕೆ ಐಎಂಎಫ್ನ $1.2 ಬಿಲಿಯನ್ ಸಾಲ ಸಿಗದೇ ಇದ್ದಿದ್ರೆ ಆರ್ಥಿಕ ಸಂಕಷ್ಟ ಮತ್ತಷ್ಟು ಹೆಚ್ಚಳ ಆಗ್ತಾ ಇತ್ತು. ಹೀಗಾಗಿ ಐಎಂಎಫ್ನ ಸಾಲದ ಹಣಕ್ಕಾಗಿ ಪಾಕಿಸ್ತಾನ ಅನಿವಾರ್ಯವಾಗಿ ಕದನ ವಿರಾಮ ಷರತ್ತು ಒಪ್ಪಿಕೊಂಡಿದೆ. ಇನ್ನು ಕದನ ವಿರಾಮದ ಷರತ್ತನ್ನ ಒಪ್ಪಿಕೊಂಡು ಕೆಲವೇ ಗಂಟೆಗಳಲ್ಲಿ ಪಾಕಿಸ್ತಾನ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದ್ಯಾಕೆ ಹಾಗಿದ್ರೆ? ಭಿಕ್ಷೆ ಬೇಡುತ್ತಿದ್ದ ಪಾಕಿಸ್ತಾನ ಸರ್ಕಾರ ಐಎಂಎಫ್ ಸಾಲಕ್ಕಾಗಿ ಅಮೆರಿಕದ ಷರತ್ತು ಒಪ್ಪಿಕೊಳ್ತು. ಆರ್ಥಿಕ ಸಂಕಷ್ಟದಿಂದ ಪಾರಾಗಲು ಕದನ ವಿರಾಮಕ್ಕೆ ಒಪ್ಪಿಕೊಳ್ತು. ಆದರೆ ಪಾಕ್ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಪಾಕಿಸ್ತಾನ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಹೌದು, ಕದನ ವಿರಾಮದ ಬಗ್ಗೆ ಪಾಕಿಸ್ತಾನದಲ್ಲೇ 2 ವಾದವಿದ್ದು ಭಿನ್ನಮತ ಸೃಷ್ಟಿಯಾಗಿದೆ. ಪಾಕ್ ಸರ್ಕಾರದ ವಿರುದ್ಧ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ತಿರುಗಿ ಬಿದ್ದಿದ್ದಾರೆ. ಸರ್ಕಾರ ಒಪ್ಪಿದ ಕದನ ವಿರಾಮಕ್ಕೆ ಒಪ್ಪದ ಅಸೀಂ ಮುನೀರ್ ಅವರ ಸೂಚನೆ ಮೇರೆಗೆ ಪಾಕ್ನಿಂದ ಮತ್ತೆ ದಾಳಿ ನಡೆದಿದೆ. ಕದನ ವಿರಾಮಕ್ಕೆ ಪಾಕ್ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಒಪ್ಪಿಕೊಂಡಿಲ್ಲ. ಹೀಗಾಗಿ ಅಸೀಂ ಮುನೀರ್ ಸೂಚನೆ ಮೇರೆಗೆ ಪಾಕ್ ಸೇನೆಯಿಂದ ಭಾರತದ ಮೇಲೆ ಡ್ರೋನ್ ದಾಳಿ ನಡೆಸಲಾಯಿತು. ಅಸೀಂ ಮುನೀರ್ ಕುತಂತ್ರದಿಂದ ಕದನ ವಿರಾಮ ಉಲ್ಲಂಘನೆಯಾಗಿದೆ ಎನ್ನಲಾಗಿದೆ. ಇನ್ನು ಪಾಕಿಸ್ತಾನ ಕದನ ವಿರಾಮವನ್ನ ಉಲ್ಲಂಘಿಸಿ ಭಾರತದ ಮೇಲೆ ದಾಳಿ ಮಾಡಿದೆ. ಇದಕ್ಕೆ ಭಾರತೀಯ ಸೇನೆ ತಕ್ಕ ಪ್ರತ್ಯುತ್ತರವನ್ನ ನೀಡಿದೆ. ಈ ನಡುವೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಸುದ್ದಿಗೋಷ್ಠಿಯನ್ನ ನಡೆಸಿ ಸುಳ್ಳಿನ ಸರಮಾಲೆಯನ್ನೇ ಸುರಿಸಿದ್ದಾರೆ. ನಮ್ಮ ದಾಳಿಯು ಶತ್ರುಗಳ ಅಂದ್ರೆ ಭಾರತದ ವಾಯುನೆಲೆ ಮತ್ತು ಮದ್ದು ಗುಂಡುಗಳನ್ನ ನಾಶಪಡಿಸಿತು. ಅವರ ರಫೇಲ್ ಅನ್ನ ನಾವು ಹೊಡೆದುರುಳಿಸಿದ್ದೇವೆ. ನಾವು ಭಾರತದ ವಿರುದ್ಧ ಗೆದ್ದಿದ್ದೇವೆ ಎಂದು ಸುಳ್ಳು ಹೇಳಿಕೆಗಳನ್ನ ನೀಡಿದ್ದಾರೆ. ಆದರೆ ಕದನ ವಿರಾಮ ಉಲ್ಲಂಘನೆ ಬಗ್ಗೆ ಮಾತನಾಡದೆ ತಮ್ಮ ಉದ್ದಟತನವನ್ನ ಮುಂದುವರಿಸಿದ್ದಾರೆ. ಭಾರತಕ್ಕೆ ಹೆದರಿಕೊಂಡು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಈ ರೀತಿ ಸುಳ್ಳು ಹೇಳಿಕೆಗಳನ್ನ ನೀಡುತ್ತಿದ್ದಾರೆ.
ಭಾರತದ ಯುದ್ಧೋಪಕರಣಗಳು, ಶಸ್ತ್ರಾಸ್ತ್ರಗಳು, ವಾಯು ನೆಲೆಗಳು ಎಲ್ಲವೂ ಕೂಡ ಸುರಕ್ಷಿತವಾಗಿವೆ ಅಂತ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಸಿಂಗ್ ಹೇಳಿದ್ರು. ಹಾಗೆ ಪಾಕಿಸ್ತಾನದ ಯುದ್ಧೋಪಕರಣಗಳನ್ನ, ಕ್ಷಿಪಣಿಗಳನ್ನ, ಡ್ರೋನ್ಗಳನ್ನ, ವಾಯು ನೆಲೆಗಳನ್ನ ಭಾರತೀಯ ಸೇನೆ ಧ್ವಂಸಗೊಳಿಸಿದೆ. ಹೀಗಾಗಿ ಹೆದರಿಕೊಂಡು ಕದನ ವಿರಾಮವನ್ನ ಘೋಷಣೆ ಮಾಡಿ ತದನಂತರ ತನ್ನ ನರಿ ಬುದ್ಧಿಯನ್ನ ತೋರಿಸಿದ ಪಾಪಿ ಪಾಕಿಸ್ತಾನಕ್ಕೆ ತಕ್ಕ ಪ್ರತ್ಯುತ್ತರವನ್ನ ಕೊಡ್ತೇವೆ ಅಂತ ಸವಾಲು ಕೂಡ ಹಾಕಲಾಗಿದೆ. ಹಾಗಿದ್ರೆ ಮುಂದೆ ದಾಳಿ ನಡೆಯುತ್ತಾ ಅಥವಾ ಇಲ್ವಾ? ಕದನ ವಿರಾಮ ಮುಂದುವರಿಯುತ್ತಾ ಮತ್ತೆ ಉಲ್ಲಂಘನೆ ಮಾಡುತ್ತಾ ಪಾಕಿಸ್ತಾನ ಅನ್ನೋದನ್ನ ಕಾದು ನೋಡಬೇಕು. ನ್ಯೂಸ್ ಡೆಸ್ಕ್, ಜೀ ಕನ್ನಡ ನ್ಯೂಸ್.